ಸಿಎಂ ಸಿದ್ದರಾಮಯ್ಯ ಅವರು ಇಂದು ಸಭೆಯನ್ನ ಕರೆದಿದ್ದು ಅದರಲ್ಲಿ ಮಧ್ಯಮ ವರ್ಗದ ವರ್ತಕರು ಕೂಡ ಭಾಗಿಯಾಗುವುದಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಅಂಗಡಿ ಮಾಲೀಕರನ್ನ ಕೂಡ ಸಭೆಗೆ ಆಹ್ವಾನವನ್ನ ಮಾಡಿದ್ದಾರೆ. ಹಾಗಾಗಿ ವರ್ತಕರು ಈ ಕುರಿತಂತೆ ಏನು ಮಾತನಾಡಿದ್ದಾರೆ, ನಮ್ಮ ಪ್ರತಿನಿಧಿ ಭವ್ಯ ಪ್ರತ್ಯಕ್ಷ ವರದಿಯನ್ನ ನಡೆಸಿದ್ದಾರೆ. ಬನ್ನಿ ನೋಡೋಣ. ತೆರಿಗೆ ನೋಟಿಸ್ ವಿರುದ್ಧ ವರ್ತಕರು ಬಹಳಷ್ಟು ಸಿಡಿದೆದ್ದಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಸಭೆಯನ್ನು ಕರೆದಿದ್ದಾರೆ. ಆದರೆ ವರ್ತಕರನ್ನ ಇವತ್ತು ಕರೆದಿಲ್ಲ. ಹಾಗೆಯೇ ಬಹಳಷ್ಟು ಅಂದರೆ ಬೇರೆ ಬೇರೆ ಬಟ್ಟೆ ಅಂಗಡಿಗಳನ್ನೆಲ್ಲ ನಡೆಸ್ತಾ ಇದ್ದಾರೆ, ಅವರನ್ನು ಕರೆದಿರುವಂಥದ್ದು. ಹಾಗಾದರೆ ವರ್ತಕರ ಆಕ್ರೋಶ ಏನು? ನಮ್ಮ ಜೊತೆ ಮಾತಾಡೋದಕ್ಕೆ ಸುರೇಂದ್ರ ಶೆಟ್ಟಿ ಅವರಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ನಿಜಕ್ಕೂ ಕೂಡ ಕಾಂಡಿಮೆಂಟ್ಸ್ ಆಗಿರ್ಬೋದು, ಬೇಕರಿ ಆಗಿರ್ಬೋದು, ಹಾಲು ಉತ್ಪಾದಕರಾಗಿರ್ಬೋದು, ಇವರಿಗೆ ಈಗಾಗಲೇ ಲಕ್ಷ ಲಕ್ಷ ಕೋಟಿ ಕೋಟಿ ನೋಟಿಸ್ ಬಂದಿರುವಂಥದ್ದು. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಸಭೆಯನ್ನು ಕರೆದಿದ್ದಾರೆ. ಅದರಲ್ಲಿ ನಿಮ್ಮನ್ನ ಆಹ್ವಾನ ಕರೆದಿದ್ದೀರಾ, ನೀವು ಸಭೆಗೆ ಹೋಗ್ತೀರಾ ಅಥವಾ ಬಹಿಷ್ಕಾರ ಆಗ್ತೀರಾ ಸರ್? ಇಲ್ಲ, ಆಹ್ವಾನ ಮಾಡಿದ್ದಾರೆ. ಆದರೆ ಇಲ್ಲಿ ಆ್ಯಕ್ಚುಲಿ ಸಮಸ್ಯೆ ಬಂದಿರೋದು ನಮ್ಮ ಈ ಮಧ್ಯಮ ವರ್ಗದವರದ್ದು. ಇದು ಒಂದು ಈ ಹೋರಾಟನ ಕೈಗೆತ್ಕೊಂಡಿರೋದು ನಮ್ಮ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿಂದ ನಮ್ಮ ರೇವಶೆಟ್ಟಿ ಬೈಂದೂರವರು. ಇಲ್ಲಿ ಅವ್ರು ಕರೆದಿರೋದೇನೆಂದರೆ 10ರಲ್ಲಿ 11 ಅನ್ನೋ ಲೆಕ್ಕದಲ್ಲಿ ಕರೆದಿದ್ದಾರೆ. ಅವರೀಗ ಸುಮಾರು ಒಂದು 20 ಜನ ಏನೋ ಕರೆದಿದ್ದಾರೆ, 20 ಸಂಬಂಧಪಟ್ಟವ್ರನ್ನ. ಅಂದರೆ ಈ ದೊಡ್ಡ ದೊಡ್ಡ ಬಟ್ಟೆ ಅಂಗಡಿಗಳಿರ್ಬೋದು, ದೊಡ್ಡ ಈ ಟ್ಯಾಕ್ಸ್ ಪೇ ಮಾಡೋಂಥ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕರೆದಿದ್ದಾರೆ. ಈಗ ಸಮಸ್ಯೆ ಇರೋದು ಎಲ್ಲಿ ನೋಡ್ಬೇಕು ನಾವು? ಅವ್ರಿಗೆ ನಾವು ಮಾತುಕತೆ ಮಾಡಬೇಕಾಗಿರೋದು ನಮ್ಮ ಹತ್ರ. ನಮ್ಮ ಈ ಏನು ಒಂದು ಮಧ್ಯಮ ವರ್ಗದ ಒಂದು ವ್ಯಾಪಾರಸ್ಥರಿದ್ದಾರೆ, ಅವರಿಗೆ ಕಷ್ಟ ಬಂದಿದೆ ಅಂತಬಿಟ್ಟು ನಾವಿವತ್ತು ಹೋರಾಟಕ್ಕೆ ನಿಂತಿರೋದು. ಅವರಿಗೆ ಒಂದು ನ್ಯಾಯ ಕೊಡಿಸ್ಬೇಕನ್ನೋ ನಿಟ್ಟಿನಲ್ಲಿ ಇವರು ನಮ್ಮನ್ನು ಸಪ್ರೇಟಾಗಿ ಕರೀದೇನೆ ಎಲ್ಲರನ್ನೂ ಕರೆದಾಗ ಅಲ್ಲಿ ಹೋಗಿ ನಾವು ಏನು ಕಷ್ಟ ಹೇಳ್ಕೊಳ್ಳೋಕ್ಕಾಗುತ್ತೆ? ಅಲ್ಲಿ ಸಿಗೋಂಥ ಟೈಮ್ಗಳು ಎಷ್ಟಿರುತ್ತೆ? ನಾವೀಗ ಒಬ್ಬ ಮುಖ್ಯಮಂತ್ರಿದು ಒಂದು ಸಭೆ ಅಂದರೆ ಒಂದು ಅರ್ಧ ಗಂಟೆ ಟೈಮ್ ಕೊಡ್ಬೋದು. ಅದರಲ್ಲಿ ಅವರು ದೊಡ್ಡ ದೊಡ್ಡರದ್ದೆಲ್ಲ ಮಾತಾಡಿ ಇವರು ನಮ್ಮ ಸಮಸ್ಯೆನ ಅವರು ಎಲ್ಲಿ ಕೇಳೋಕ್ಕೆ ಸಾಧ್ಯ ಇದೆ? ಅದಕ್ಕೇ ಈ ಸಭೆಯನ್ನು ನಾವು ಬಹಿಷ್ಕಾರ ಮಾಡಿದ್ದೀವಿ ಮೇಡಮ್. ನಾವು ಹೋಗ್ತಾ ಇಲ್ಲ. ಯಾಕಂದರೆ ಅಲ್ಲಿ ಹೋದರೆ ನಾವು ನಮ್ಮ ಕಷ್ಟ ಹೇಳ್ಕೊಳಕ್ಕಾಗಲ್ಲ, ಇದು ಪರಿಹಾರ ಸಿಕ್ಕಲ್ಲ. ಅವರು ನಮ್ಮನ್ನು ಸಪ್ರೇಟಾಗಿ ಒಂದು ಮಾತುಕತೆಗೆ ಕರೆದ್ರೆ ಖಂಡಿತ ನಾವು ಹೋಗಿದ್ದೀವಿ, ಮಾತಾಡ್ತೀವಿ. ಯಾಕಂದರೆ ಇಷ್ಟರೊಳಗೆ ಈ ಕೆಲಸನ ಅವರು ಮಾಡಬೇಕಾಗಿತ್ತು. ಪ್ರಜ್ಞಾವಂತ ಇರೋಂಥ ಅಧಿಕಾರಿಗಳು ಈ ಹಿಂದೆಯೇ ನಾವು, ಯಾಕಂದರೆ ಈಗ ಸುಮಾರು ಒಂದು 15 ದಿನದಿಂದ ನಾವು ಇದ್ರ ಬಗ್ಗೆ ಗಮನ ಸೆಳೀತಾ ಇದ್ದೀವಿ. ಸಂಬಂಧಪಟ್ಟ ಇಲಾಖೆಗಳಿಗೆ ಮತ್ತು ಮಂತ್ರಿಗಳಿಗೆ ನಾವು ಎಲ್ಲರಿಗೂ ಕೂಡ ಮನವಿಗಳನ್ನು ಕೊಟ್ಟಿದ್ದೀವಿ. ಇಂಥ ಒಂದು ಸಮಸ್ಯೆ ಆಗಿದೆ, ಈ ಕಷ್ಟ ಆಗಿದೆ ಇವ್ರುಗಳಿಗೆ, ಇಂಥ ಒಂದು ವ್ಯಾಪಾರಸ್ಥರಿಗೆ ಇದನ್ನು ಸರಿ ಮಾಡಿ ಅಂತಬಿಟ್ಟು ನಾವು ಮನವಿ ಕೊಟ್ಟಿದ್ದೀವಿ. ಆದರೂ ಕೂಡ ಇದುವರೆಗೂ ಅವರು ನಮ್ಮನ್ನು ಕರೆದಿಲ್ಲ. ಅಂದರೆ ಅವರ ಭಾವನೆಯಲ್ಲಿ ಇವರೆಲ್ಲ ಅವರ ವೋಟರ್ಸ್ ಅಲ್ಲ ಅಂದ್ಕೊಂಡಿದ್ದಾರೋ ಏನಂತ ಗೊತ್ತಿಲ್ಲ. ಒಂದು ತಿಳ್ಕೊಳ್ಳಿ, ಯಾರೇ ಆಗಿರ್ಬೋದು, ಮಂತ್ರಿಗಳೇ ಆಗಿರ್ಬೋದು, ಅಧಿಕಾರಿಗಳೇ ಆಗಿರ್ಬೋದು, ಇವತ್ತು ಮಂತ್ರಿಗಳು, ನಮ್ಮ ಶಾಸಕರು, ನಮ್ಮ MP ಗಳು ಗೆದ್ದು ನೀವು ಇವತ್ತು ಅಧಿಕಾರ ಏನು ಅನುಭವಿಸ್ತಾ ಇದ್ದೀರಾ, ಅವ್ರು ನಿಮಗೆಲ್ಲರಿಗೂ ವೋಟ್ ಹಾಕಿದರು ಇಂಥ ಒಂದು ಸಾಮಾನ್ಯ ಜನ ಅನ್ನೋದನ್ನು ಫಸ್ಟು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಯಾರು ಹೈಫೈ ಅವ್ರು ಬಂದ್ಬಿಟ್ಟು ನಿಮಗೆ ಇಲ್ಲಿ ವೋಟ್ಗಳು ಹಾಕೋದಿಲ್ಲ. ಯಾರು ಕ್ಯೂನಲ್ಲಿ ನಿಂತ್ಕೊಂಡು ಬೆಳಗ್ಗಿಂದ ಸಾಯಂಕಾಲದವರೆಗೆ ಹಾಕ್ತಾ ಇರೋದು ಜನಸಾಮಾನ್ಯರು. ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಲಕ್ಷಾಂತರ ವೋಟುಗಳು ನಿಮ್ಗೆ ಹಾಕಿದ್ದಾರೆ. ಅವರು ನಿಮ್ಮನ್ನು ಇವತ್ತು ಈ ಗದ್ದಿಗೆಯಲ್ಲಿ ನಿಲ್ಲಿಸಿದ್ದಾರೆ. ಅವರ ಕಷ್ಟನ ನೀವು ಪರಿಹಾರ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಆದರೆ ಇವತ್ತು ನೀವು ಅವರ ಸಂಕಷ್ಟದ ಸಮಯದಲ್ಲಿ ಒಬ್ಬರು ಕೂಡ ಅವರ ಜೊತೆಗೆ ನಿಲ್ಲದೇನೆ ಇದು ಮಾಡ್ತಾ ಇದ್ದೀರಾ. ಇದನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೀವಿ. ಇದರ ವಿರುದ್ಧವಾಗಿ ನಾವು ಇದೇ 25ನೇ ತಾರೀಕು ಶುಕ್ರವಾರ ಫ್ರೀಡಮ್ ಪಾರ್ಕಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟನ ನಾವು ಮಾಡ್ತಾ ಇದ್ದೀವಿ. ಇದು ಸುಮಾರು ಲಕ್ಷಾಂತರ ಜನ ಸ್ವಯಂ ಇಚ್ಛೆಯಿಂದ ಅವರ ಒಂದು ಅಂಗಡಿಗಳನ್ನು ಬಂದ್ ಮಾಡಿಕೊಂಡು, ಇಲ್ಲಿ ಬೇಕರಿ ಕಾಂಡಿಮೆಂಟ್ಸ್ ಮಾತ್ರ ಅಲ್ಲ, ಇವತ್ತು ಏನು ಸ್ಕ್ಯಾನರ್ ಉಪಯೋಗಿಸ್ಬಿಟ್ಟು ಯಾರ್ಯಾರು ವ್ಯಾಪಾರಗಳನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇವರು ನೋಟಿಸ್ಗಳನ್ನು ಕಳಿಸ್ತಾ ಇದ್ದಾರೆ. ಯಾರು ಏನು ಅವರ ವ್ಯಾಪಾರ ಏನು, ಅವರ ಈ ಒಂದು ಟ್ಯಾಕ್ಸ್ ವ್ಯಾಪ್ತಿಯಲ್ಲಿ ಅವರು ಬರ್ತಾ ಇದ್ದಾರೆ ಏನೂ ಕೂಡ ಚೆಕ್ ಮಾಡ್ದೇನೆ ಅವೈಜ್ಞಾನಿಕವಾಗಿ ನೋಟಿಸ್ಗಳನ್ನು ಕಳಿಸ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಇವತ್ತು ನಾಳೆ 25ನೇ ತಾರೀಕು ಪ್ರತಿಯೊಬ್ಬರು ಫ್ರೀಡಮ್ ಪಾರ್ಕಲ್ಲಿ ಈ ಹೋರಾಟದಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಮಧ್ಯಮ ವರ್ಗದ ವರ್ತಕರು ಇವತ್ತು ಸಿಎಂ ಸಿದ್ದರಾಮಯ್ಯ ಕರೆದಿರುವಂತಹ ಸಭೆಯಲ್ಲಿ ಭಾಗಿಯಾಗಲ್ಲ, ಬಹಿಷ್ಕಾರ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದರು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ.